ಬೆಂಗಳೂರಿನಲ್ಲಿ ಚೀನಾ ವೈರಸ್ ಆತಂಕವನ್ನ ಹೆಚ್ಚು ಮಾಡಿದೆ. ಎಚ್ಎಂಪಿ ವೈರಸ್ ಈಗ ಮಾರಣಾಂತಿಕ ಅಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಚ್ಎಂಪಿ ವೈರಸ್ ಅನ್ನೋದೇ ಸುಳ್ಳು. ಎಚ್ಎಂಪಿ ವೈರಸ್ ಮಾರಣಾಂತಿಕ ಅಲ್ಲ. ಉಸಿರಾಟದ ತೊಂದರೆ, ನೆಗಡಿ, ಕೆಮ್ಮಿನಲ್ಲೂ ಕೂಡ ಇದೆ. ಅದರಲ್ಲಿ ಎಚ್ಎಂಪಿ ವೈರಸ್ ಸಹ ಒಂದು. ಇದು ಹೊಸ ವೈರಸ್ ಅಲ್ಲ, ಮೊದಲಿನಿಂದಲೂ ಕೂಡ ಇದಿದೆ. ಹಾನಿಕಾರಕವಲ್ಲ, ಮಾರಣಾಂತಿಕವೂ ಅಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು 2001ರಲ್ಲಿ ನೆದರ್ಲ್ಯಾಂಡ್ನಲ್ಲಿ ಇದು ಪತ್ತೆಯಾಗಿತ್ತು. ಈ ವೈರಸ್ ಬಗ್ಗೆ ದೊಡ್ಡ ಮಟ್ಟದಲ್ಲಿಯೇ ಪ್ರಚಾರ ಆಗ್ತಾ ಇದೆ. ವೈರಸ್ ಕುರಿತು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇಬ್ಬರಲ್ಲಿ ವೈರಸ್ ಪತ್ತೆಯಾಗಿದ್ದು ಭಯವನ್ನ ಹೆಚ್ಚು ಮಾಡಿದೆ ಅಷ್ಟೇ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ. ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ, ಕೆಲವು ಕಡೆ ವರದಿಗಳಲ್ಲಿ HMPV ವೈರಸ್ಸು ಪ್ರಥಮ ಒಂದು ಕೇಸ್ ಪತ್ತೆ ಹಚ್ಚಿದೆ ಭಾರತದಲ್ಲಿ ಅಂತ ಎಲ್ಲ ಕಡೆ ವರದಿ ಆಯಿತು. ಇದು ಈ ವರದಿ ಅದು ಸರಿ ಇಲ್ಲ. ಯಾಕೆಂತ ಹೇಳಿದ್ರೆ HMPV ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥದ್ದೇ. ಅನೇಕ ಬೇರೆ ಬೇರೆ ಏನೋ ಈ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಅಂತ ಏನು ಹೇಳ್ತೀವಿ, ಅಂದರೆ ಈ ILI ಅಂದರೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ. ILI ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಅಂತ ಹೇಳಿದಾಗ ಅದು ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಶ್ವಾಸಕೋಶಕ್ಕೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು, ಸ್ವಲ್ಪ ಕಫ ಮತ್ತು ಕೆಮ್ಮು, ನೆಗಡಿ, ಈ ರೀತಿಯಾದಂಥ ಸಿಂಪ್ಟಮ್ಸ್ ಇರುವಂಥದ್ದು ಬರುವಂಥದ್ದಕ್ಕೆ ಈ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ಬೇರೆ ಬೇರೆ ಥರ ವೈರಸಸ್ಸಿಂದ ಬರ್ತದೆ. ಅದರಲ್ಲಿ ಈ HMPV ಕೂಡ ಒಂದು. ಸೊ ಅದು ಏನು ಹೊಸದೇನಲ್ಲ. ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು, ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ, ಮೊದಲಿಂದನೂ ಕೂಡ ಇದೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಒಂದು ಅವರ ಒಂದು ಏನು ಇದು ಹಾನಿಕಾರವಾದಂಥ ವೈರಸ್ ಅಂತ ಹೇಳಕ್ಕಾಗೋದಿಲ್ಲ. ಇನ್ನು ಮುಂದುವರೆದಂತೆ ಮಾತನಾಡಿದ ದಿನೇಶ್ ಗುಂಡೂರಾವ್, ಲಾಕ್ಡೌನ್, ಮಾಸ್ಕ್ ಯಾವುದೂ ಕೂಡ ಇಲ್ಲ. ಈ ವೈರಸ್ ಬಗ್ಗೆ ಯಾರೂ ಭಯ ಪಡಬೇಡಿ. ಇದುವರೆಗೂ ಚೀನಾ ವೈರಸ್ ಪತ್ತೆಯಾಗಿಲ್ಲ. 1% ವೈರಸ್ ಹರಡುತ್ತೆ ಅಂತ ICMR ಹೇಳಿದೆ. ಈ ವೈರಸ್ ದೇಹದ ಒಳಗೆ ಬಂದು ಕಡಿಮೆ ಆಗುತ್ತೆ ಅಂತ ಆರೋಗ್ಯ ಸಚಿವರು ಹೇಳ್ತಾರೆ. ಬಹಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು, ಯಾರು ಓಡಾಡಬಾರ್ದು, ಏನು ಹೇಳ್ತಾರೆ ಲಾಕ್ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನೂ ಇಲ್ಲ. ದಯವಿಟ್ಟು ಸದ್ಯಕ್ಕಂತೂ ಅದು ಆ ಥರ ಯಾವುದು ಕೂಡ ಇಲ್ಲ. ಕೇಂದ್ರ ಸರ್ಕಾರ ಕೂಡ ನಮ್ಮ ಜೊತೆಯಲ್ಲಿ ಟಚ್ಚಲ್ಲಿದ್ದಾರೆ. ICMR ಅವರು ಕೂಡ ಟಚ್ಚಲ್ಲಿ. ಇವತ್ತು ಮತ್ತೊಮ್ಮೆ ಸಾಯಂಕಾಲ ಮೈಕ್ರೋಬಯಾಲಜಿಸ್ಟು ಅವರು ಇವರೆಲ್ಲ ಸೇರಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಅಂದರೆ ಎಚ್ಚರಿಕೆ ನಾವು ಇರಬೇಕು ಅಂತ ಹೊರತು ಎಲ್ಲೂ ಕೂಡ ಭಯದಿಂದ, ದಯವಿಟ್ಟು ಮಾಧ್ಯಮದಲ್ಲೂ ಕೂಡ ಅದೇ ನಾನು ಕೇಳ್ಕೊಳ್ಳೋದು, ಸುಮ್ಮನೆ ಅನಾವಶ್ಯಕವಾಗಿ ನಾವು ಇದನ್ನು ಬೇರೆ ರೀತಿ ಜನರಲ್ಲಿ ತೋರಿಸೋದು ಬೇಡ. ನಮ್ಮ ಎಚ್ಚರಿಕೆ ಈಗಾಗಲೇ ನಾವು ರಿಲೀಸ್ ಮಾಡಿದ್ದೀವಿ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ. ಅದು ಸಹಜವಾಗಿರ್ತಕ್ಕಂಥದ್ದೇ. ಅಂದರೆ ಯಾರಿಗಾದರೂ ಯಾರಿಗಾದ್ರೂ ಸಿಂಪ್ಟಮ್ಸ್ ಇದ್ದರೆ ನೀವು ಹುಷಾರಾಗಿರಿ ಮತ್ತು ನಿಮ್ಮ ಕೈಗಳನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಳ್ಳಿ, ಅವಾಗ ವಾಶ್ ಮಾಡ್ಕೊಳ್ತಾ ಇರಿ. ಮತ್ತು ಕೋವಿಡ್ ಮುನ್ನೆಚ್ಚರಿಕೆಯ ಕ್ರಮಗಳಿಲ್ಲ. ಏರ್ಪೋರ್ಟ್ನಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳಿಲ್ಲ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಇದು. ಐಸೋಲೇಷನ್ ವಾರ್ಡ್, ಟೆಸ್ಟಿಂಗ್ ಎಲ್ಲವೂ ರೆಡಿ ಇದೆ. ಆದರೆ ಅದೆಲ್ಲ ಜಾರಿಗೊಳಿಸುವ ಪರಿಸ್ಥಿತಿ ಈಗ ಬಂದಿಲ್ಲ ಅಂತ ಹೇಳ್ತಾರೆ. ಈಗಿರುವಂತೆ ಎಲ್ಲವೂ ಕೂಡ ಸಹಜವಾಗಿರಲಿದೆ. ಪರಿಸ್ಥಿತಿ ಎದುರಿಸಲು ಆರೋಗ್ಯ ಇಲಾಖೆ ಕೂಡ ಸಿದ್ಧತೆಯನ್ನ ನಡೆಸಿದೆ. ಕೇಂದ್ರ ಸರ್ಕಾರ ವೈರಸ್ನ ಬಗ್ಗೆ ನಿಗಾ ವಹಿಸಿದೆ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. No specific directions will be given as of now, because no such requirement is there as of now. ಎಲ್ಲೂ ಕೂಡ ಆ ಥರ ಏನು ಏರ್ಪೋರ್ಟು ಚೆಕ್ ಮಾಡೋದು ಅದಕ್ಕೂ ಇದು ಆಗಿರುವಂಥವ್ರು ಏನು ಏರ್ಪೋರ್ಟಿಂದ ಬಂದಿರೋರೇನಲ್ಲ, ಇಲ್ಲಿಯವರೇ. ಸೊ ಇದೆಲ್ಲ ಕೋವಿಡ್ ಒಂದು ಪ್ರೋಟೋಕಾಲ್ಸ್ ಬರಬೇಕಾದ್ರೆ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ. ಆ ಸಿಚುವೇಶನ್ ಬಂದಾಗ ಮಾತ್ರ ಅದು ಮಾಡ್ತಾರೆ ಹೊರತು ಇದೆಲ್ಲ ನಾವು ಇದುವರೆಗೂ ಯಾವುದೇ ಅಸಹಜವಾದಂಥ ಬೆಳವಣಿಗೆಗಳಾಗಿಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನೆ ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅಗತ್ಯ ಇಲ್ಲ. ಸೊ ಆ ಥರ ಏನಾದರೂ ಅಪಾಯಕಾರಿ ಸನ್ನಿವೇಶ ಬಂದಾಗ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ದಟ್. ಬಟ್ ಇನ್ನು ವೈರಸ್ ಬಗ್ಗೆ
ಶಾಲೆ ಮಕ್ಕಳು ಭಯ ಪಡಬೇಕಾಗಿಲ್ಲ. ಶಾಲೆಗಳಿಗೆ ಯಾವುದೇ ಮಾರ್ಗಸೂಚಿ ಇಲ್ಲ. ಕೇಂದ್ರ ಸರ್ಕಾರದಿಂದ ಇಲ್ಲಿಯವರೆಗೂ ಯಾವುದೇ ಸೂಚನೆ ಬಂದಿಲ್ಲ. ಯಾವುದೇ ರ್ಯಾಂಡಮ್ ಟೆಸ್ಟ್ ಕೂಡ ಮಾಡಲ್ಲ. ಹಲವು ವರ್ಷದಿಂದ HMP ವೈರಸ್ ಕಂಡು ಬಂದಿದೆ. ಆತಂಕ ಪಡುವ ಅಗತ್ಯತೆ ಇಲ್ಲ. ಹಾನಿಕಾರಕವೂ ಅಲ್ಲ, ಮಾರಣಾಂತಿಕವೂ ಅಲ್ಲ ಅಂತ ಆರೋಗ್ಯ ಸಚಿವರು ಹೇಳ್ತಾರೆ. ವಾರ್ಡ್ಸ್ ಮಾಡುವಂಥದ್ದು, ಟೆಸ್ಟಿಂಗ್ ಕಿಟ್ಸು ಮತ್ತು PPE ಕಿಟ್ಸು ಮತ್ತು RT-PCR ಏನೇನು ಬೇಕು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ಸ್ ಈಗ ಆಲ್ರೆಡಿ ಇನ್ ಪ್ಲೇಸ್ ಇದೆ, ಮಾಡ್ಕೋಬೋದು. ಬಟ್ ಆ ಸಿಚುವೇಶನ್ ಇಲ್ಲ ಈಗ. ಸೊ ದಯವಿಟ್ಟು ನಾವು ಆ ಥರದಕ್ಕೆ ನಾವು ಅದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ನೋಡಿ, ಯಾವುದೇ ವೈರಾಣು ಸ್ಪ್ರೆಡ್ ಆಗ್ತದೆ. ವೈರಸ್ ಅಂತ ಹೇಳಿದ್ರೆ ಅದು ಇನ್ಫ್ಲೂಯೆನ್ಸ್, ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆ. ಯಾವುದೇ ಕಾಯಿಲೆ ಈಗ ನನಗೂ ಸ್ವಲ್ಪ ಕಫ ಇದೆ ಈಗ, ಆಯ್ತಾ, ನನ್ನ ಹತ್ರ ಜಾಸ್ತಿ ಬರಬೇಡಿ, ನೀವೀಗ ಸ್ವಲ್ಪ ದೂರ ಇರಿ, ಅಷ್ಟೇ ಹೇಳ್ಬೋದು ನಾವು. ಏನೂ ಇಲ್ಲ, ಏನು ಸದ್ಯಕ್ಕೆ ಅವೆಲ್ಲ ಸಹಜವಾದಂಥ ರೀತಿಯಾಗಿ ಈಗಿರುವಂತೆ ಎಲ್ಲವೂ ಕೂಡ ಸಹಜವಾಗಿರಲಿದೆ. ಪರಿಸ್ಥಿತಿ ಎದುರಿಸಲು ಆರೋಗ್ಯ ಇಲಾಖೆ ಕೂಡ ಸಿದ್ಧತೆಯನ್ನ ನಡೆಸಿದೆ. ಕೇಂದ್ರ ಸರ್ಕಾರ ವೈರಸ್ನ ಬಗ್ಗೆ ನಿಗಾ ವಹಿಸಿದೆ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. No specific directions will be given as of now, because no such requirement is there as of now. ಎಲ್ಲೂ ಕೂಡ ಆ ಥರ ಏನು ಏರ್ಪೋರ್ಟು ಚೆಕ್ ಮಾಡೋದು ಅದಕ್ಕೂ ಇದು ಆಗಿರುವಂಥವ್ರು ಏನು ಏರ್ಪೋರ್ಟಿಂದ ಬಂದಿರೋರೇನಲ್ಲ, ಇಲ್ಲಿಯವರೇ. ಸೊ ಇದೆಲ್ಲ ಕೋವಿಡ್ ಒಂದು ಪ್ರೋಟೋಕಾಲ್ಸ್ ಬರಬೇಕಾದ್ರೆ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ. ಆ ಸಿಚುವೇಶನ್ ಬಂದಾಗ ಮಾತ್ರ ಅದು ಮಾಡ್ತಾರೆ ಹೊರತು ಇದೆಲ್ಲ ನಾವು ಇದುವರೆಗೂ ಯಾವುದೇ ಅಸಹಜವಾದಂಥ ಬೆಳವಣಿಗೆಗಳಾಗಿಲ್ಲ. ಅದಕ್ಕೋಸ್ಕರ ನಾವು ಸುಮ್ಮನೆ ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅಗತ್ಯ ಇಲ್ಲ. ಸೊ ಆ ಥರ ಏನಾದರೂ ಅಪಾಯಕಾರಿ ಸನ್ನಿವೇಶ ಬಂದಾಗ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ದಟ್. ಬಟ್ ಇನ್ನು ವೈರಸ್ ಬಗ್ಗೆ ಶಾಲೆ ಮಕ್ಕಳು ಭಯ ಪಡಬೇಕಾಗಿಲ್ಲ. ಶಾಲೆಗಳಿಗೆ ಯಾವುದೇ ಮಾರ್ಗಸೂಚಿ ಇಲ್ಲ. ಕೇಂದ್ರ ಸರ್ಕಾರದಿಂದ ಇಲ್ಲಿಯವರೆಗೂ ಯಾವುದೇ ಸೂಚನೆ ಬಂದಿಲ್ಲ. ಯಾವುದೇ ರ್ಯಾಂಡಮ್ ಟೆಸ್ಟ್ ಕೂಡ ಮಾಡಲ್ಲ. ಹಲವು ವರ್ಷದಿಂದ HMP ವೈರಸ್ ಕಂಡು ಬಂದಿದೆ. ಆತಂಕ ಪಡುವ ಅಗತ್ಯತೆ ಇಲ್ಲ. ಹಾನಿಕಾರಕವೂ ಅಲ್ಲ, ಮಾರಣಾಂತಿಕವೂ ಅಲ್ಲ ಅಂತ ಆರೋಗ್ಯ ಸಚಿವರು ಹೇಳ್ತಾರೆ. ವಾರ್ಡ್ಸ್ ಮಾಡುವಂಥದ್ದು, ಟೆಸ್ಟಿಂಗ್ ಕಿಟ್ಸು ಮತ್ತು PPE ಕಿಟ್ಸು ಮತ್ತು RT-PCR ಏನೇನು ಬೇಕು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ಸ್ ಈಗ ಆಲ್ರೆಡಿ ಇನ್ ಪ್ಲೇಸ್ ಇದೆ, ಮಾಡ್ಕೋಬೋದು. ಬಟ್ ಆ ಸಿಚುವೇಶನ್ ಇಲ್ಲ ಈಗ. ಸೊ ದಯವಿಟ್ಟು ನಾವು ಆ ಥರದಕ್ಕೆ ನಾವು ಅದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇರೋದು. ನೋಡಿ, ಯಾವುದೇ ವೈರಾಣು ಸ್ಪ್ರೆಡ್ ಆಗ್ತದೆ. ವೈರಸ್ ಅಂತ ಹೇಳಿದ್ರೆ ಅದು ಇನ್ಫ್ಲೂಯೆನ್ಸ್, ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆ. ಯಾವುದೇ ಕಾಯಿಲೆ ಈಗ ನನಗೂ ಸ್ವಲ್ಪ ಕಫ ಇದೆ ಈಗ, ಆಯ್ತಾ, ನನ್ನ ಹತ್ರ ಜಾಸ್ತಿ ಬರಬೇಡಿ, ನೀವೀಗ ಸ್ವಲ್ಪ ದೂರ ಇರಿ, ಅಷ್ಟೇ ಹೇಳ್ಬೋದು ನಾವು. ಏನೂ ಇಲ್ಲ, ಏನು ಸದ್ಯಕ್ಕೆ ಅವೆಲ್ಲ ಸಹಜವಾದಂಥ ರೀತಿಯಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.